ಹಲೋ ನಮಸ್ಕಾರ. ಪುರಿ ಉಂಡೆ ಹೇಗೆ ಮಾಡೋದು ಅಂತ ನೋಡೋಣವಾ. 20 ನಿಮಿಷದಲ್ಲೇ ಆಗೋಗುತ್ತೆ. ಮೊದಲಿಗೆ ನಾನು ಗ್ಯಾಸ್ ಮೇಲೆ ಬಾಣಲಿನ ಇಟ್ಕೊಂಡಿದ್ದೀನಿ. 1 ಲೀಟರ್ ಆಗೋಷ್ಟು ಪುರಿನ ತಗೊಂಡಿದ್ದೀನಿ. ಈ ಪುರಿನ ಚೆನ್ನಾಗಿ ನಾವು ಹುರ್ಕೋಬೇಕಾಗುತ್ತೆ, ಬಿಸಿ ಮಾಡ್ಕೋಬೇಕು. ಅದು ಕರಮ್ ಕರಮ್ ಅಂತ ಅನ್ಬೇಕು. ನಾವು ಒಂದ್ಸಲ ಹಿಂಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಅದು ಪುಡಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ನೀವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾವು ಪಾಕಕ್ಕೆ ಹಾಕಿದಾಗ ಅದು ಗರಿ ಗರಿಯಾಗಿರಬೇಕು. ಮೆತ್ತಗಿದ್ರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಇವಾಗ ಪುರಿ ಹುರಿದಿದ್ದಾಗಿದೆ. ಒಂದು ತಟ್ಟೆಗೆ ಪುರಿನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅದೇ ಬಾಣಲಿಗೆ ಇವಾಗ 100 ಗ್ರಾಮ್ ಆಗೋಷ್ಟು ಜಾಗ್ರಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ನಾನು ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ನಾನು ಯೂಸ್ ಮಾಡ್ತಾ ಇರೋದು. ಅದಕ್ಕೆ ಆಗೋಷ್ಟು ನಾನು ಯಾವ ಬಟ್ಲಲ್ಲಿ ತಗೊಂಡಿದ್ನೋ ಅದೇ ಮೆಜರ್ಮೆಂಟಲ್ಲಿ ನೀರನ್ನು ಹಾಕ್ಕೋಬೇಕಾಗತ್ತೆ. ಇವಾಗ ನೀಟಾಗೆ ಬೆಲ್ಲನ ಕರಗಿಸ್ಕೊಂಡು ನೀಟಾಗೆ ಪಾಕ ತೆಗೆಸ್ಕೋಬೇಕಾಗುತ್ತೆ. ಮೇಯ್ನು ಇಲ್ಲೇ ಇರೋದು, ನಾವು ಯಾವ ರೀತಿ ಪಾಕ ತೆಗಿತೀವೋ ಅದೇ ಥರನೇ ಪುರಿ ಉಂಡೆ ಬರುತ್ತೆ. ನಾನು ಗಟ್ಟಿ ಪಾಕ ಮಾಡೋದಿಲ್ಲ, ಸ್ವಲ್ಪ ತೆಳ್ಳು ಪಾಕನೂ ಮಾಡೋದಿಲ್ಲ. ಒಂದೇ ಒಂದು ಎಳೆ ಬಂದರೆ ಸಾಕಾಗುತ್ತೆ. ನೋಡಿ ಇವಾಗ ಉಕ್ತಾ ಇದೆಯಲ್ಲ, ಅದೇ ಥರನೇ ಒಂದು 5 ನಿಮಿಷ ನೀವು ಅದೇ ಥರನೇ ಕುದಿಸ್ಕೊಬಿಟ್ರೆ ಆ ಪಾಕ ಬಂದೇ ಹೋಗುತ್ತೆ. ನಾವು ಇವಾಗ ತರಿಸ್ಕೋತಾ ಇರೋದು ಒಂದೆಳೆ ಪಾಕ ಆಗಿರೋದ್ರಿಂದ ಪುರಿಗೆ ಒಂದೆಳೆನೇ ಸಾಕಾಗುತ್ತೆ. ಅದು ಬಿಗ್ಗೆಗೆ ಗಟ್ಟಿಗೆ ಇಟ್ಕೊಳ್ಳೋದಕ್ಕೆ. ನೋಡಿ 5 ನಿಮಿಷ ಕುದಿಸಿದ್ದಾದ್ಮೇಲೆ ಈ ರೀತಿ ಬರುತ್ತೆ. ಈ ಥರ ಬ್ಲ್ಯಾಕ್ ಕಲರ್ ಯಾಕೆ ಬರ್ತಾ ಇದೆ ಅಂದರೆ ನಾನು ಆರ್ಗಾನಿಕ್ ಪುಡಿ ತಗೊಂಡಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಮನೇಲಿ ಯಾವ ಥರ ಬೆಲ್ಲದ ಪುಡಿ ಇದೆ, ಯಾವ ಥರ ಬೆಲ್ಲ ಇದೆ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ನೋಡಿ ಪಾಕ ಬಂದಿದೆ. ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಒಂದು ತಟ್ಟೆಗೆ ನೀರನ್ನು ಇಟ್ಕೊಂಡು ಅಲ್ಲಿ ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ನೋಡಿ. ಜಾಸ್ತಿ ಕರಮ್ ಅನ್ನೋ ಥರ ಇರಬಾರ್ದು ಪಾಕ. ಆ ರೀತಿ ಆದರೆ ಬರೋದು ಇಲ್ಲ, ಬಾಣ್ಲಿಗೆ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಬಾರ್ದು ಅಂತ ಅಂದರೆ ನೋಡಿ ಇಷ್ಟು ಬಂದರೆ ಸಾಕು. ನಮ್ಮ ಕೈಗೆ ಸಿಗೋದೇನು ಬೇಡ, ಪಾಕ ಇಷ್ಟು ಈ ಥರ ಅಂಟ್ಕೋತಾ ಇದೆ ಸಾಕಾಗುತ್ತೆ ಈ ಪುರಿಗೆ. ಇವಾಗ ಪುರಿನ ಹಾಕೊಂಡ್ಬಿಟ್ಟು ನೀಟಾಗಿ ಒಂದ್ಸಲ ಕಲಿಸ್ಕೊಂಡು ಗ್ಯಾಸ್ನ ಇಮಿಡಿಯೇಟ್ಲಿ ಆಫ್ ಮಾಡಿಬಿಡ್ಬೇಕು. ಜಾಸ್ತಿ ಹೀಟ್ ಆಗೋದಕ್ಕೆ ಬಿಡಬಾರ್ದು, ಗಟ್ಟಿ ಆಗಿಬಿಡುತ್ತೆ. ಇವಾಗ ಬಿಸಿ ಇರಬೇಕಾದ್ರೇ ನಾವು ಉಂಡೆಗಳನ್ನ ಕಟ್ಕೋಬೇಕಾಗುತ್ತೆ. ಉಂಡೆ ಯಾವ ರೀತಿ ಕಟ್ಟೋದು ಅಂತ ನೋಡೋಣ ಬನ್ನಿ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಎರಡೂ ಕೈಗೂ ಸಹ ನೀಟಾಗಿ ಅಡುಗೆ ಎಣ್ಣೆನ ಸವರ್ಕೋಬೇಕಾಗತ್ತೆ. ಸವರ್ಕೊಂಡ್ಬಿಟ್ಟು ನೋಡಿ ಈ ರೀತಿ ನಿಮಗೆ ಕೈಗೆ ಯಾವ ಥರ ಉಂಡೆ ಬರುತ್ತೆ ಲೂಸಾಗೆ ಒಂದು ತಟ್ಟೆಗೆ ಈ ಥರ ಸೈಡಿಗೆ ಮಾಡಿಟ್ಕೊಳ್ಳಿ. ತುಂಬ ಬಿಸಿ ಇರುತ್ತೆ, ನೋಡಿಕೊಂಡು ಮಾಡ್ಕೊಳ್ಳಿ. ನೀವು ಜಾಸ್ತಿ ಅದ್ಮಕ್ಕೆ ಹೋಗ್ಬೇಡಿ ಪುರಿನ ಉಂಡೆ ಥರ. ನಾವು ಆಮೇಲೆ ಅದ್ಮ್ಕೋಬೋದು, ಸ್ವಲ್ಪ ಆರುತ್ತೆ ಆವಾಗ. ನೋಡಿ ಈ ರೀತಿ ಬಿಸಿ ಬಿಸಿ ಇರೋದ್ರಲ್ಲೇ ನಾವು ತೆಗ್ದು ಹಿಂಗಿಟ್ಕೊಂಡ್ರೆ ಆಮೇಲೆ ನಾವು ಉಂಡೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ, ಚೆನ್ನಾಗಿ ಮಾಡ್ಕೋಬೋದು. ಎಲ್ಲದನ್ನು ಸಹ ಈ ರೀತಿ ಬಿಡಿಯಾಗಿ ಹಿಂಗೆ ಉಂಡೆ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ ಎಲ್ಲದೂ ಸಹ ಈ ಥರ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಉಂಡೆ ಕಟ್ಕೋಬೋದು. ತುಂಬ ತಣ್ಣಗಾಗಿರುತ್ತೆ, ಆರಾಮ್ಸೆ ಕಟ್ಕೋಬೋದು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಮಾಡ್ಕೋಬೋದು. ನಾನು ಮಾಡ್ತಾ ಇರೋದು ಪುರಿ ಉಂಡೆ ಅಲ್ವಾ, ಅದಕ್ಕೆ ರೌಂಡ್ ಸೈಜಲ್ಲೇ ನಾನು ಮಾಡ್ಕೋತಾ ಇದ್ದೀನಿ. ತುಂಬ ಗಾಬರಿ ಬಿದ್ದು ಮಾಡೋ ಅಂಥ ಅವಶ್ಯಕತೆನೇ ಇಲ್ಲ. ತುಂಬ ಈಸಿಯಾಗಿ ಒಂದು 20 ನಿಮಿಷದ ಒಳಗಡೆನೆ ಆಗೋಗುತ್ತೆ. ತುಂಬ ರುಚಿಯಾಗಿರುತ್ತೆ. ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು. ಇದ್ದರೆ ನಮ್ಮ ಮನೇಲಂತೂ ಆಗಿಂದಾಗಲೇ ಖಾಲಿ ಆಗೋಗ್ತಾ ಇರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಮಾತ್ರ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಥ್ಯಾಂಕ್ ಯು.